गाड़ी का हुआ प्रॉब्लम? हाँ हो गया बैटरी मिला? कल आया वो बैटरी चेंज करने के लिए. गाड़ी बैटरी चेंज? ಹಾಂ ಜಸ್ಟ್ ಲುಕ್ ಅಟ್ ದ ವ್ಯೂ ಮೈ ಡಿಯರ್ ಫ್ರೆಂಡ್ಸ್. ಏನು ಕ್ರೇಜಿ ಆಗಿದೆ ಬ್ರೋ, ಇದೊಂಥರ ಸರಿಯಲ್ ಆಗಿದೆ ಬ್ರೋ ಜಾಗ. ಸೊ ಇದು ಬಂದ್ಬಿಟ್ಟು ರೆಸ್ಟೋರೆಂಟು ಆ್ಯಂಡ್ ಇಲ್ಲಿದೆ ನೋಡಿ ಟೆಂಟ್ಸ್. ವಾಟ್ ಐ ಆಮ್ ಗೆಸ್ಸಿಂಗ್ ಇಸ್ ಈ ಪರ್ಟಿಕ್ಯುಲರ್ ಬಾಟ್ಲು ನೋಡಿ, ಇದು ಸ್ಟ್ರೇಟ್ ಹಿಂಗೆ ಅರೇಬಿಯನ್ ಸಿ, ಮೋಸ್ಟ್ ಪ್ರಾಬ್ಲಿ ಅಲ್ಲಿಂದ ತೇಲ್ಕೊಂಬಂದಿದೆ ಇದು. ನೈಸ್. ಹಾಯ್, ವೇರ್ ಯು ಫ್ರಮ್? ನಾಸಿಕ್. ಓಕೆ ಓಕೆ, ವಿ ಆರ್ ಬ್ಯಾಕ್ ಟು ಬೇಸ್. ವರ್ತಿಲ್ಲ ಗುರು ಇದು, ಏನು ಜಾಸ್ತಿ ದೂರನೂ ಹೋಗೋಕ್ಕಾಗಿಲ್ಲ ಆ್ಯಂಡ್ ಫುಲ್ಲು ಪ್ಲಾಸ್ಟಿಕ್ಕು ಗಲೀಜು ಆಯಿತು. ಇಲ್ಲಿ ಒಳ್ಳೆ ಗಟ್ರ ಥರ ಆಯ್ತು ಇದು ಡಬ್ಬ ನನ್ನ ಮಗಂದು. ಬ್ರಾಹ್ಮಿನ್ಸ್ ಭೋಜನಾಲಯ, ಪಕ್ಕಾ ಹೋಮ್ಲಿ ಫುಡ್ಡು. ಸೊ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಬ್ಯಾಡ್ ವೆದರ್ ಕಂಡೀಷನ್ಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಜೋಗ್ ಫಾಲ್ಸ್ ಬಂದ್ರೂ ಏನು ವೇಸ್ಟ್ ಆಗಿಲ್ಲ, ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. So hello guys, very good morning and welcome back to my channel. This is day 2 of our Goa ride and ನಾನಿದ್ದೀನಿ ನಮ್ಮ ಸ್ಟೇ ಮುಂದೆ ಇರುವಂಥ ಬೀಚಲ್ಲಿ. ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ. ಸೊ ಲೆಟ್ ಮಿ ಜಸ್ಟ್ ಶೋ ಯು ದ ಬೀಚ್ ಬಿಹೈಂಡ್ ಮೀ. ನೀವು ನೋಡ್ಬೋದು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬೀಚ್. ಎಷ್ಟು ಕ್ಲೀನಾಗಿದೆ ನೋಡಿ. ಇಲ್ಲಿ ದಿನ ಬೆಳಗ್ಗೆ ಬಂದು ಕ್ಲೀನ್ ಮಾಡ್ತಾರೆ. ದಟ್ ಇಸ್ ವೈ ದರ್ ಇಸ್ ನೋ ಲಿಟ್ರಿಂಗ್, ಅಂದರೆ ದಟ್ ಇಸ್ ವೈ ದರ್ ಇಸ್ ನೋ ಡಿಬ್ರೀಸ್ ಹಿಯರ್. ಸೊ ಜನ ಲಿಟ್ರ್ ಮಾಡ್ತಾರೆ, ಬಟ್ ಇಲ್ಲಿನ ಅಥಾರಿಟೀಸ್ ಅದನ್ನು ದೇ ಮೇಕ್ ಶ್ಯೂರ್ ಇಟ್ ಇಸ್ ಕ್ಲೀನ್. ಸೊ ಗೈಸ್, ಇನ್ನೊಂದೇನಪ್ಪ ಅಂದರೆ ನಾನಿರೋದು ಬಂದ್ಬಿಟ್ಟು ಇವಾಗ ಸೌತ್ ಗೋವಾಲ್ಲಿ. ಆ್ಯಂಡ್ ಸೌತ್ ಗೋವಾ ಈಸ್ ಆಲ್ವೇಸ್ ಬೆಟರ್ ದೆನ್ ನಾರ್ತ್ ಗೋವಾ, ಯಾಕಂದರೆ ಅಲ್ಲಿ ಜನ ಜಾಸ್ತಿ ಬರೋದಿಲ್ಲ. ನಾರ್ತ್ ಗೋವಾ ಈಸ್ ಮೋರ್ ಆಫ್ ಎ ಹ್ಯಾಪಿಂಗ್ ಪ್ಲೇಸ್. ಅಲ್ಲಿ ನಿಮಗೆ ಪಾರ್ಟೀಸು ಮತ್ತು ಪಬ್ಸು, ಕೆಸಿನೋಸ್ ಇವೆಲ್ಲವೂ ಇರುತ್ತೆ. ಆ್ಯಂಡ್ ಅಲ್ಲಿರುವಂಥ ಬೀಚಸ್ಸು ಅಷ್ಟೇ ತುಂಬಾ ಕ್ರೌಡೆಡ್ ಆಗಿರುತ್ತೆ. ಬಟ್ ನೀವು ಅಕಸ್ಮಾತ್ ಏನಾದರೂ ಸ್ವಲ್ಪ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದರೆ ಯು ಶುಡ್ ಕಮ್ ಡೌನ್ ಟು ಸೌತ್ ಗೋವಾ. ಸೊ ಇವತ್ತು ನಾವು ಈ ಸ್ಟೇಯಿಂದ ಚೆಕ್ಔಟ್ ಆಗಿಬಿಟ್ಟು ಇನ್ನಷ್ಟು ಸೌತ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟುವರ್ಡ್ಸ್ ಕಾರವಾರ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಸ್ಟೇ ಬುಕ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ದಟ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಸ್ಟೇ. ನಿಮ್ಗೆ ತೋರಿಸ್ತೀನಿ ಹೋದ್ಮೇಲೆ. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಈಗ 10:30 ಆಗಿದೆ. ಮೋಹನ್ ರೆಡಿ ಆಗ್ತಾ ಇದ್ದಾನೆ. ಸೊ ನಾನು ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು 11:30 ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ವಿಷಯ, ನೆನ್ನೆ ಮೋಹನ್ ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ವಲ್ಲ, ಸೊ ಅದನ್ನು ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಯಾವ ರೀತಿ ರೆಡಿ ಮಾಡಿದ್ವಿ ಪ್ರತಿಯೊಂದು ನಿಮಗೆ ಆಮೇಲೆ ಹೇಳ್ತೀನಿ. ಓಕೆ ಗೈಸ್, ಇನ್ನು ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಲೆಟ್ಸ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಓಕೆ, ಆಲ್ ಸೆಟ್, ಇಟ್ಸ್ ಟೈಮ್ ಟು ಲೀವ್. ಸೊ ಬನ್ನಿ, ಲೆಟ್ಸ್ ಗೋ. हाँ, चेकआउट का मैसेज डाल दो, जस्ट चेक्ड आउट नाउ. हेलो, किधर डालना है? मैसेज बॉक्स में, व्हाट्सएप में. ओके ओके. हाँ इस पर हाँ, जस्ट चेक्ड आउट नाउ. थैंक यू भैया. रूम में ही है. गाड़ी का हुआ प्रॉब्लम? हाँ हो गया. बैटरी मिला? कल आया वो बैटरी चेंज करने के लिए. गाड़ी बैटरी चेंज? हाँ, वही आके चेंज करके गया. अभी स्टार्ट है? हाँ, अभी कोई प्रॉब्लम नहीं. नया बैटरी डाला? नया ब्रांड न्यू. तो इधर से निकल के? हाँ, कोई प्रॉब्लम नहीं है. अभी बेंगलोर? नहीं, अभी इधर से और साउथ जा रहे हैं. उधर 2 more days देन बैंगलोर. ओके भैया, बाय. हाँ डेफिनेटली. अमन वीडियो में भी आएगा. ಸೊ ಇಟ್ ವಾಸ್ ಎ ಗುಡ್ ಪ್ಲೇಸ್. ಇಲ್ಲೊಂದು ನೆಗೆಟಿವ್ ಏನಪ್ಪ ಅಂದರೆ ಇವ್ರ ಹತ್ರ ರೆಸ್ಟೋರೆಂಟ್ ಇಲ್ಲ. ಈಚೆಯಿಂದ ತರಿಸ್ಕೋಬೇಕು. ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ವರ್ಕ್ ಆಗುತ್ತೆ. ರೆಸ್ಟೋರೆಂಟ್ ಇಲ್ಲೇ ಇದ್ದರೆ ಇನ್ನೂ ಒಂದು ಸ್ವಲ್ಪ ಅನುಕೂಲ ಆಗಿರೋದು. ಸೊ ಪಾರ್ಕಿಂಗು ಅಷ್ಟೇ ಓಪನ್ ಜಾಗದಲ್ಲೇ ಮಾಡಬೇಕು. ನೀವು ನೋಡ್ತೀರ ನಾವು ಎಲ್ಲಿ ಗಾಡಿ ನಿಲ್ಲಿಸಿದ್ವಿ ಅಂತ. ಸೊ ಅದೊಂದು 2 ನೆಗೆಟಿವ್ಸ್. ಒಂದು ಪಾರ್ಕಿಂಗು, ಇನ್ನೊಂದು ದರ್ ಇಸ್ ನೋ ರೆಸ್ಟೋರೆಂಟ್. ಆ್ಯಕ್ಚುಲಿ ನಾವು
ವೆಲ್ ಇನ್ ಅಡ್ವಾನ್ಸ್ ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ತೀವಿ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ವಾ, ನಾವು ಕೇರಳ ಹೋಗಬೇಕಾಗಿದ್ದು ಗೋವಾಗೆ ಬಂದಿದ್ದು. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಸರಿಗೆ ಅಷ್ಟು ಚೆನ್ನಾಗಿ ಹುಡ್ಕೋಕ್ಕಾಗಿಲ್ಲ. ಸೊ ನಿಮ್ಗೆ ಆಗಲೇ ಹೇಳಿದೆ ಮೋಹನ್ದು ಗಾಡಿ ರೆಡಿ ಆಯಿತು ಅಂತ. ಟು ಬಿ ಆನೆಸ್ಟ್, ಗೋವಾ ಬಗ್ಗೆ ತುಂಬಾ ಇತ್ತೀಚೆಗೆ ನೆಗೆಟಿವ್ ರಿವ್ಯೂಸ್ ಇದೆ. ಜನ ತುಂಬ ಸ್ಕ್ಯಾಮ್ ಮಾಡ್ತಾರೆ, ಹೆಲ್ಪ್ ಮಾಡಲ್ಲ ಅಂತ. ಬಟ್ ನಿನ್ನೆ ಇಬ್ಬರು ಬ್ಯಾಟ್ರಿ ಅಂಗಡಿಯವರು ರಾತ್ರಿ ಎಷ್ಟು ಬ್ರೋ 8 ಗಂಟೆಗಲ್ಲ, 8 ಗಂಟೆಗೆ ಒಂದು ಹೊಸ ಬ್ಯಾಟ್ರಿ ತೊಗೊಂಬಂದ್ಬಿಟ್ಟು ಚೇಂಜ್ ಮಾಡಿಕೊಟ್ಬಿಟ್ಟು ಹೋದರು. ಸೊ ಥ್ಯಾಂಕ್ಸ್ ಟು ದೆಮ್. ಇಲ್ಲ ಅಂದರೆ ಫುಲ್ ತಲೆನೋವು ಆಗ್ಬಿಟ್ಟಿರೋದು, ಬ್ಯಾಂಗ್ಳೂರಿಂದ ತರಿಸ್ಕೋಬೇಕಾಯ್ತು ಬ್ಯಾಟ್ರಿನ. ಸೊ ಸೇಮ್ ಸ್ಪೆಸಿಫಿಕೇಷನ್ನಲ್ಲೇ ಅಮೆರಾನ್ದು ಸಿಕ್ತು. ಆ್ಯಂಡ್ ಇನ್ನೂ ಸರ್ಪ್ರೈಸಿಂಗ್ ಏನಪ್ಪ ಅಂದರೆ ಬರೀ 3,000 ರೂಪಾಯಿಗೆ ಸಿಗ್ತಾವಲ್ಲ, ಇನ್ಕ್ಲೂಡಿಂಗ್ 2 years ವ್ಯಾರಂಟಿ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗೆ ಹೋದರೆ ಆಲ್ಮೋಸ್ಟ್ 10,000 ರೂಪೀಸ್ ಆಗ್ತಾಯಿತ್ತು. ಸೊ ಎಲ್ಲ ಒಳ್ಳೇದೇನೋ ಆಯ್ತಪ್ಪ. ಇದೇ ಒಂದು ದೊಡ್ಡ ತಲೆನೋವು ಇದ್ದಿದ್ದು ಬ್ಯಾಟ್ರಿದು. ಸೊ ಥ್ಯಾಂಕ್ಸ್ ಟು ದೋಸ್ ಮೆಕ್ಯಾನಿಕ್ಸ್. ಟು ಬಿ ಆನೆಸ್ಟ್ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಬಂದು ನೀಟಾಗಿ ಮಾಡಿಕೊಟ್ಬಿಟ್ಟು ಹೋದರು. ಮೋಹನ್ ಫುಲ್ಲು ಬೇವ್ತಾ ಹೋಗ್ತಾವನೆ ನೋಡಿ. ಎಷ್ಟೇ ಮೋಡ ಇದ್ರೂ ಫುಲ್ಲು ಒಂಥರ ಹ್ಯುಮಿಡಿಟಿ ಜಾಗ, ಸೆಕೆ ಇದ್ದೇ ಇರುತ್ತೆ. ನೋಡೋಕೆ ಮಾತ್ರ ವೀಡಿಯೋಲ್ಲಿ ಕೂಲಾಗಿ ಕಾಣಿಸ್ಬೋದು. ಈ ಬೀಚ್ ಸೈಡ್ ಇದೆ ಪ್ರಾಬ್ಲಮ್. ಮೋಹನ್ ಬ್ರೋ ಆನ್ ಆಯಿತಾ ಮ್ಯಾಪು? ಡನ್. ಇದ್ರೆ ನಾವು ಆಫ್ ಮಾಡಿಬಿಡೋಣ. ಡನ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅದು? ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಅಲ್ಲ? ಓಕೆ. ಆನ್ ದ ವೇ ಬಂಕ್ ಸಿಕ್ಕಿದ್ರೆ ನೋಡಿ, ಇಲ್ಲ ಅಂದರೆ ತಿಂದಾದ್ಮೇಲೆ ಹಾಕ್ಸ್ಕೊಬೋದು, ಏನು ತೊಂದರೆ ಅಲ್ಲ. ಬಾ, ಸ್ಕಿಡ್ ಆಯಿತು. ಹೌದೌದೌದು, ಮಳೆ ಬಿದ್ದರೆ ಇನ್ನೂ ಸ್ಲಿಪ್ಪರಿ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ಹೈವೇನ ಸ್ಕಿಪ್ ಮಾಡಿಬಿಟ್ಟು ಈ ಥರ ಬಿ ರೋಡ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲಿ ನೋಡಿ, ಎಲ್ಲ ಮನೆಯೂ ಫುಲ್ ದೊಡ್ಡ ದೊಡ್ಡ ಮನೆ ಮುಂದೆ ಪಾರ್ಕಿಂಗು, ಲಾನು, ಎಲ್ಲ ಮನೆಯೂ ಹಂಗೆ ಇರುತ್ತೆ. ಒಂಥರ ಕ್ರೇಜಿ ವೈಬ್ಸ್ ಗುರು ಗೋವಾ ಮಾತ್ರ. ಸೊ ಗೋವಾ ವೈಬ್ಸ್ ಎಂಜಾಯ್ ಮಾಡ್ತಾ ನಾನು ಬ್ಯಾಟ್ರಿ ಖಾಲಿ ಆಗಿದ್ದು ನೋಡಿಕೊಂಡೆ ಇಲ್ಲ ಮೈಕ್ದು. ಸೊ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತಿಗೆ ಮಾತ್ರ ಮತ್ತೆ ಮೈಕ್ ಆನ್ ಆಗುತ್ತೆ. ಈಗ ನಾವೇಂತ ಗಾಡಿ ನಿಲ್ಲಿಸ್ತಾ ಇದ್ದೀವಿ ಅಂದರೆ, ಇಲ್ಲಿಂದ ನಮ್ಮ ಹೊಸ ಸ್ಟೇಗೆ ಇನ್ನೂ 45 minutes ಜರ್ನಿ ಇದೆ. ಆ್ಯಂಡ್ ಈ ಜರ್ನಿನ DB ಕಿಲ್ಲರ್ ತೆಗೆದುಬಿಟ್ಟು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ DB ಕಿಲ್ಲರ್ ತೆಗೆಯುವಂಥ ಸ್ಪಾನರ್ ಅಂತ ಇರಲಿಲ್ಲ, ಮರ್ತುಬಿಟ್ಟಿದ್ದೆ. ನಮ್ಮ ಮೋಹನ್ ಹತ್ರ ಟೂಲ್ಸಲ್ಲೂ ಅಷ್ಟೇ ಯಾವುದೂ DB ಕಿಲ್ಲರ್ ತೆಗೆಯುವಂಥದ್ದು ಇರಲಿಲ್ಲ. ಅದಕ್ಕೊಂದು ಸ್ಪಾನರೇ ಬೇಕಿತ್ತು. ಸೊ ಅದರಿಂದ ಹಾರ್ಡ್ವೇರ್ ಶಾಪಲ್ಲಿ ನಾನು ಒಂದು ಹೊಸ ಸ್ಪಾನರ್ನೇ ಪರ್ಚೇಸ್ ಮಾಡಿದೆ, 35 ರೂಪಾಯಿ ಅಷ್ಟೇ. ಆ್ಯಂಡ್ DB ಕಿಲ್ಲರ್ನ ನೀಟಾಗಿ ತೆಗೆದೆ. ಫಾರ್ಚುನೇಟ್ಲಿ ಎನಫ್ DB ಕಿಲ್ಲರ್ ಅಷ್ಟೊಂದೇನು ಬಿಸಿ ಇರಲಿಲ್ಲ. ಅದರಿಂದ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಮೋಹನ್ ಪ್ಯಾನಿಯರಲ್ಲಿ ಸೇಫಾಗಿ ಇಟ್ಟೆ. ಸೊ ಒಂದು ಸ್ವಲ್ಪ ಹೊತ್ತಿಗೆ ಆಡಿಯೋ ಅಷ್ಟು ಚೆನ್ನಾಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಮತ್ತೆ ಆಡಿಯೋ ವಾಪಸ್ ಬರುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಗಾಡಿಗಳೆಲ್ಲ ಪಾರ್ಕ್ ಆಗಿದೆ. ಆ್ಯಂಡ್ ಇವಾಗ ನೋಡ್ಕೊಳ್ತಾ ಇದ್ದೀನಿ, ಮೈಕ್ ಆಫ್ ಆಗಿಬಿಟ್ಟಿತ್ತು, ಆನೇ ಮಾಡ್ಕೊಂಡಿಲ್ಲ. ಬಟ್ ಎನಿವೇಸ್ ಬನ್ನಿರಿ ಹೋಗೋಣ. ಕ್ರೇಜಿ ಆಗಿದೆ ಲೊಕೇಶನ್ ಮಾತ್ರ. ನಂಗೆ ಆ ಗ್ರೀನರಿ ಪಾರ್ಟ್ ತುಂಬಾ ಇಷ್ಟ ಆಗಿದೆ ಇಲ್ಲಿ. ಸೊ ಇಲ್ಲಿದೆಯಲ್ಲ, ಈ ಟೆಂಟ್ಸ್ ಬಂದ್ಬಿಟ್ಟು ಬೀಚ್ ವ್ಯೂ ಟೆಂಟು. ನಮ್ಮದು ಬೀಚ್ ಫಾಂಟ್ ಆರ್ ಸಿ ಫಾಂಟ್, ವಾಟ್ ಎವರ್ ಯು ಕಾಲ್ ಇಟ್. ಐ ಥಿಂಕ್ ಅಲ್ಲಿ ಕೆಳಗಡೆ ಇದೆಯಲ್ಲ, ಮೋಸ್ಟ್ಲಿ ಅದೇ ಅನ್ಸುತ್ತೆ ನಮ್ಮದು. ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ದ ರೆಸ್ಟೋರೆಂಟ್ ಮುಂದೆಗಡೆ ರೈಟ್ ಸೈಡ್ಗೆ.
ಇದಾ ಅಥವಾ ಇನ್ನೂ ಮುಂದೆ ಇರೋದಾ? ಅದನ್ಸತ್ತೆ ಬ್ರೋ, ಮೋಸ್ಟ್ ಪ್ರಾಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್. ಹಾಂ, ಸೊ ಗೈಸ್, ದಿಸ್ ದ ರೆಸ್ಟೋರೆಂಟ್. ಜಸ್ಟ್ ಲುಕ್ ಅಟ್ ದ ವ್ಯೂ ಮೈ ಡಿಯರ್ ಫ್ರೆಂಡ್ಸ್. ಏನು ಕ್ರೇಜಿ ಆಗಿದೆ. ಈ ಕಡೆ ಸೈಡ್ ನೋಡಿ ಬ್ರೋ, ಇದೊಂಥರ ಸರಿಯಲ್ ಆಗಿದೆ ಬ್ರೋ ಜಾಗ. ಹೌದು. ಓ ವಾವ್, ಹೌದು ಹೌದು ಹೌದು. ಅಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಜಸ್ಟ್ ಲುಕ್ ಎಟ್ ದಿಸ್. ಹಾಂ 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 ಹೆಂಗಿದೆ ಅಲ್ಲ. ಕ್ಯಾಮ್ರಲ್ಲಿ ಎಷ್ಟು ಜಸ್ಟಿಸ್ ಮಾಡ್ತಾಯಿದೆ ಗೊತ್ತಿಲ್ಲ, ಬಟ್ ಕ್ರೇಜಿ ಆಗಿದೆ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ಇದೆ ನಮ್ಮ ರೂಮು. ಸೊ ಲೆಟ್ಸ್ ಗೋ ಇನ್ಸೈಡ್ ದ ಟೆಂಟ್. आ सकते हैं भाई? ಸೊ ನಾವು ರಾಜಸ್ಥಾನಲ್ಲಿ ಡೆಸರ್ಟಲ್ಲಿ ಸ್ಟೇ ಆದಾಗ ಇದೇ ಥರ ಟೆಂಟಲ್ಲಿ ಇದ್ದಿದ್ದು. ಇಫ್ ಐ ಆಮ್ ನಾಟ್ ರಾಂಗ್, ದಟ್ ಈಸ್ ದ ಬಾತ್ರೂಮ್. ಕ್ರೇಜಿ, just amazing. ಸಾಕಾಗ್ತಾ ಇದೆ ಮೋಹನ್ ಬ್ರೋ, ಜಸ್ಟ್ ಅಮೇಝಿಂಗ್. आपका नाम? अनीश. The next day. ಸೊ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 7:30. ನೋಡ್ಬೋದು ಹೆಂಗಿದೆ ಅಂತ. ಸೊ ನೆನ್ನೆ ನಿಮಗೆ ಈ ಪರ್ಟಿಕ್ಯುಲರ್ ವ್ಯೂನ ತೋರಿಸಿದ್ದೆ ಕ್ಯಾಮ್ರಾ ಅಲ್ಲಿ. ಬೀಚಿಂದ ನಮ್ಮ ಸ್ಟೇ ಯಾವ ರೀತಿ ಕಾಣಿಸುತ್ತೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಓಕೆ ಗೈಸ್, ಜಸ್ಟ್ ಟೇಕ್ ಎ ಲುಕ್ ಅಟ್ ಅವರ್ ಸ್ಟೇ. ಸೊ ಇದು ಬಂದ್ಬಿಟ್ಟು ರೆಸ್ಟೋರೆಂಟು, ಆ್ಯಂಡ್ ಇಲ್ಲಿದೆ ನೋಡಿ ಟೆಂಟ್ಸ್. ನೋಡಿ ಬೀಚ್ಗೆ ಮತ್ತು ಸ್ಟೇಗೆ ಒಂದು 50 ಮೀಟರ್ಸ್ ದೂರ ಇರ್ಬೋದು ಅಷ್ಟೇ. ರಾತ್ರಿ ಎಲ್ಲ ಈ ವೇವ್ಸ್ದು ನಾಯ್ಸ್ ಎಷ್ಟು ಜೋರಾಗಿ ಕೇಳಿಸುತ್ತೆ ಅಂದರೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಇನ್ನು ಆ ಕಡೆ ಹೋದರೆ ಸೂಪರಾಗಿದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಜನ ಜಾಸ್ತಿ ಇಲ್ಲ, ಯಾಕಂದರೆ ಬರೀ ಈ ಪರ್ಟಿಕ್ಯುಲರ್ ಸ್ಟೇಗೆ ಯಾರು ಬರ್ತಾರಲ್ಲ ಅವ್ರು ಮಾತ್ರ ಇಲ್ಲಿ ಬೀಚ್ನ ಆ್ಯಕ್ಸಸ್ ಮಾಡೋದು. ಸೊ ಅದರಿಂದ ತುಂಬ ಗಲೀಜಾಗಿರಲಿ ಅಥವಾ ತುಂಬ ಕ್ರೌಡ್ ಆಗಿರಲಿ ಏನೂ ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಹೋದರೆ ಕೋಲಾ ಬೀಚ್ ಅಂತ ಸಿಗುತ್ತೆ, ನಡ್ಕೊಂಡೇ ಹೋಗ್ಬೋದು. ಅಲ್ಲಿ ಕಯಾಕಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಇಲ್ಲೊಬ್ರು ಇದ್ದಾರಲ್ಲ, ಸೊ ಅವರು ಬಂದ್ಬಿಟ್ಟು ಆ ಕಯಾಕಿಂಗ್ ಆ್ಯಕ್ಟಿವಿಟೀಸ್ನ ಮಾಡೋರು. ಅವ್ರು ಬಂದು ಕೇಳ್ತಾಯಿದ್ರು ಬರ್ತೀರಾ ಕಯಾಕಿಂಗ್ಗೆ ಅಂತ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಹೋಗ್ಬಿಟ್ಟು ಕಯಾಕಿಂಗ್ ಮಾಡೋಣ. ಸೊ ಗೈಸ್, ಇವಾಗ ಜಸ್ಟ್ ನನಗೆ ಈ ಪರ್ಟಿಕ್ಯುಲರ್ ಬಾಟಲ್ ಸಿಕ್ತು, ಆ್ಯಂಡ್ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಉರ್ದುವಲ್ಲಿದೆ ನೋಡಿ. ಆ್ಯಂಡ್ ದಿಸ್ ಇಸ್ 1.5 ಲೀಟ್ರ್. ಇಲ್ಲಿ ನಮ್ಮ ದೇಶದಲ್ಲಿ ಒಂದು 500 ml ಇರುತ್ತೆ, 1 ಲೀಟ್ರ್ ಇರುತ್ತೆ, ಅದು ಆರ್ 2 ಲೀಟ್ರ್ ಇರುತ್ತೆ. 1.5 ಲೀಟ್ರ್ ಇರೋದು ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ವಾಟ್ ಐ ಆಮ್ ಗೆಸ್ಸಿಂಗ್ ಇಸ್ ಈ ಪರ್ಟಿಕ್ಯುಲರ್ ಬಾಟ್ಲು ನೋಡಿ, ಇದು ಸ್ಟ್ರೇಟ್ ಹಿಂಗೆ ಅರೇಬಿಯನ್ ಸಿ ಆಯಿತಾ, ಆ ಕಡೆ ಗಲ್ಫ್ ಕಂಟ್ರೀಸ್ ಇರುತ್ತೆ. ಹಿಂಗೆ ಹೋದರೆ ಮೋಸ್ಟ್ ಪ್ರಾಬ್ಲಿ ಅಲ್ಲಿಂದ ತೇಲ್ಕೊಂಬಂದಿದೆ ಇದು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಗೈಸ್, ಈ ಪರ್ಟಿಕ್ಯುಲರ್ ಬಾಟ್ಲ್ದು ಕಂಟ್ರಿ ಆಫ್ ಆರಿಜಿನ್ ಎಲ್ಲಿ ಅಂತ ಕಂಡುಹಿಡಿಯೋಣ. ಸೊ ನಿಮ್ಗೆ ಆವಾಗಲೇ ಹೇಳಿದೆ ಇದು ಮೋಸ್ಟ್ ಪ್ರಾಬ್ಲಿ ಗಲ್ಫ್ ಕಂಟ್ರಿಯಿಂದ ಬಂದಿದೆ ಅಂತ. ಸೊ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಈ ಬಾರ್ಕೋಡ್ನ ಸ್ಕ್ಯಾನ್ ಮಾಡೋಣ. ದಿಸ್ ಬಾರ್ಕೋಡ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಪ್ರಾಡಕ್ಟ್ ಫ್ರಮ್ ಡಚ್ಡೋವಾ ಡಿಚಿಬೂಟಿ. ಓಕೆ, ಈ ಡಿಚಿಬೂಟಿ ಎಲ್ಲಿದೆ ನೋಡೋಣ.
ಐ ಡೋಂಟ್ ನೋ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ಮ್ಯಾಪಲ್ಲಿ ಓಪನ್ ಮಾಡೋಣ. ಓಕೆ, ಸೊ ಇಲ್ಲಿದೆ ಅದು. ಎಲ್ಲಿ ಅದು? ಇಥಿಯೋಪಿಯಾ. ಓಕೆನಾ? ಸೊ ಹಿಂಗೆ ಝೂಮ್ ಔಟ್ ಮಾಡಿದ್ರೆ ನೋಡಿ, ನಾನು ಬಂದ್ಬಿಟ್ಟು ಇಲ್ಲಿದ್ದೀನಿ, ಗೋವಾ. ಸೊ ಈ ಪರ್ಟಿಕ್ಯುಲರ್ ಬಾಟ್ಲು ಇಲ್ಲಿಂದ ಹಿಂಗೆ ತೇಲ್ಕೊಂಡು ಅರೇಬಿಯನ್ ಸಿಯಲ್ಲಿ ಇಲ್ಲಿ ಗೋವಾಲ್ಲಿ ಬಂದು ಬಿದ್ದಿದೆ ಇದು. ನೋಡಿ ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಅದು. ಝೂಮ್ ಔಟ್ ಮಾಡ್ತೀನಿ ತಡೀರಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಫಾರಿನ್ ಬಾಟ್ಲ್ ಇದು. ನೋ ಪಾಸ್ಪೋರ್ಟ್, ನೋ ವೀಸಾ, ಹಂಗೆ ಬಂದ್ಬಿಟ್ಟಿದೆ. ಮೋಹನ್ಗೆ ತೋರಿಸೋಣ ಆಮೇಲೆ. ಓಕೆ ಗೈಸ್, ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9:15. ಇಲ್ಲಿದ್ದಾರೆ ನಮ್ಮ ಮೋಹನ್ ಬ್ರೋ. ಮೋಹನ್ ಬ್ರೋ, ಗುಡ್ ಮಾರ್ನಿಂಗ್. ಚೆನ್ನಾಗಿದೆ ಬೀಚ್ ಅಟೈರ್. ಇದೇನು ಮೋಹನ್ ಬ್ರೋ ಇದು? ಟ್ರೈ ಮಾಡೋಣ, ಹೊಸ ಟ್ರೈ ಮಾಡೋಣ ಅಂತ ಹಾಕೊಂಡ್ಬಿಡಿ. ಯಾವ ಥರ ಇದೆ ಇದು? ಪಾವ್ ಬಜ್ಜಿ ಗೊತ್ತಲ್ಲ? ಹಾಂ, ಪಾವ್ ಬಜ್ಜಿ ಇದೆ. ಇದೇನೋ ಗೊತ್ತಿಲ್ಲ ಬ್ರೋ, ನಂಗೆ ಗೊತ್ತಿರಂಗೆ. ಸ್ವೀಟ್ ಆಗಿದೆ, ತಿಂದು ನೋಡಿ. ಇಲ್ಲ ಇಲ್ಲ, ಇದು ನಾರ್ಮಲ್ ಬಂದ್ ಥರ ಇದೆಯಾ? ಏನು ಟೇಸ್ಟ್ ಇಲ್ಲ. ಓಕೆ ಓಕೆ ಓಕೆ. ಸೇಮ್ ಸ್ವಲ್ಪ ಬಂದು ಇದೇ ಇದೆ. ಬಟ್ ಒಂದು ಹೇಳ್ಬೇಕು ಮೈ ಡಿಯರ್ ಫ್ರೆಂಡ್ಸ್, ಇದು ರೆಸ್ಟೋರೆಂಟ್ ಎಷ್ಟೇ ಚಿಕ್ಕದಾಗಿರಲಿ ಏನು ಸಕ್ಕತ್ತಾಗಿ ಮಾಡ್ತಾರೆ ಗೊತ್ತಾ ಊಟ ಎಲ್ಲ. ನೆನ್ನೆ ಊಟನೂ ಸೂಪರ್ ಆಗಿತ್ತು, ಸ್ನ್ಯಾಕ್ಸು ಸಕ್ಕತ್ತಾಗಿತ್ತು. ಸೊ ಲೆಟ್ಸ್ ಎಂಜಾಯ್ ಅವರ್ ಬ್ರೇಕ್ಫಾಸ್ಟ್. ಇಂಟೀರಿಯರಲ್ಲಿ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಹೌದು ಸಿಗುತ್ತಾ ಇಲ್ಲ ಅಂತ, ಬಟ್ ಎಲ್ಲ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಸ್ಟೇ ಇದೆ, ಅಲ್ಲಿಂದ ಜನ ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಬ್ಸರ್ವ್ ಮಾಡಿದ್ದು ನಾವು, ಯಾಕಂದರೆ ಇಲ್ಲಿ ಊಟ ಅಷ್ಟು ಚೆನ್ನಾಗಿ ಸಿಗುತ್ತೆ. ಸೊ ಓಕೆ ಗೈಸ್, ಇವಾಗ ಕ್ಯಾಕಿಂಗ್ ಹೋಗ್ತಾ ಇದ್ದೀವಿ. ಇಲ್ಲೊಬ್ಬರು ಬೆಳಗ್ಗೆಯಿಂದ ಹಂಗೆ ಬನ್ನಿ ಅಥವಾ ಹಿಂಗೆ ಜಂಪ್ ಹೊಡಿ. ನಾನು ಅಲ್ಲೇ ಜಂಪ್ ಹೊಡೆದೆ. ಸೊ ಒಂದು ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವ್ರು ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ಕಯಾಕಿಂಗ್ ಕರ್ಕೊಂಡು ಹೋಗೋಕ್ಕೆ. ಸೊ ಹತ್ರ ಒಂದು ರೇಟ್ ನೆಗೋಷಿಯೇಟ್ ಮಾಡಿಬಿಟ್ಟು ಹಿಂಗೆ ಶೋರ್ ಲೈನಲ್ಲೇ ನಡ್ಕೊಂಡು ಹೋಗಬೇಕು. ಅಲ್ಲಿ ಕೋಲಾ ಬೀಚ್ ಇದೆ. ಯಾವುದೋ ಜುರಾಸಿಕ್ ವರ್ಲ್ಡ್ ಥರ ಇಲ್ಲ ಬ್ರೋ, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಸಖತ್ತಾಗಿದೆ. ಇಲ್ಲಿ ರಾಕು, ಹಿಂದಗಡೆ ಗ್ರೀನ್ ಕಲರ್ ಲೀವ್ಸ್ ಬ್ಯಾಕ್ಗ್ರೌಂಡು. ನನ್ನ ವೈಫೆಲ್ಲ ಬಂದಿದ್ದಾರೆ, ಪಕ್ಕ ಒಂದು 100 ಫೋಟೋ ಮಿಸ್ಸೇ ಇಲ್ಲ. ವಾಟ್ ಅ ಪ್ಲೇಸ್. ಅಲ್ಲೊಂದು ಕಲ್ ಮೇಲೆ ನೀರು ಬಿದ್ದು ಮಿನಿ ವಾಟರ್ ಫಾಲ್ಸ್ ಥರ ಆಗ್ತಾಯಿದೆ. ತಡೀರಿ, ಝೂಮ್ ಆಗ್ತೀನಿ ಫೋನಲ್ಲಿ. ಯಾರು ಇಲ್ಲ, ನಾವೇ ಫಸ್ಟ್ ಅನಿಸುತ್ತೆ. ಯಾರು ಬರೋಣ? ವಿ ಆರ್ ದ ಫಸ್ಟ್? ಓಕೆ, ವಿ ಸ್ಟೇ ಇನ್ ಸೋನಿಕಾ ಕೋಲಾ. ಸಾರಿ, the guy is running with pedal. He just followed. he is the one who bought us. ಅಲ್ಲಿ ಯಾರೋ ಮಾಡ್ತಿದ್ದಾರೆ ನೋಡಿ ಕಯಾಕಿಂಗ್. ಅದು ಮೋಸ್ಟ್ಲಿ ಡೆಪ್ತ್ ಇಲ್ಲ ಅಲ್ಲ, ಸ್ಟಕ್ ಆಗಿಬಿಟ್ಟಿರುತ್ತೆ. ಬಟ್ ವಾಟರ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಕ್ಲಿಯರ್ ಆಗಿದೆ. ಇದೆಲ್ಲ ಫ್ರೆಶ್ ವಾಟ್ರು. ಹಿಂಗೆ ಹೋಗ್ಬಿಟ್ಟು ಓಷನ್ಗೆ ಜಾಯ್ನ್ ಆಗುತ್ತೆ. ಇಲ್ಲಿ ಡೆಪ್ತ್ ಇದೆ, ಅಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ. रेट का क्या फाइनल नहीं किया? 2 का 1000 दियो, 500 दियो. वही पहले भी बोला, किधर कम किया? एक ही रेट बोल रहे हैं. नहीं, ये क्या नया तुम सिंगा डबल 800 दियो.
एक काम करो 700 लियो सिंगल 2 ले लो भाई ले लो 2 बोट ले रहे हैं 800 देऊ 800 लास्ट नहीं थोड़ा कम करो ಎತ್ಕೊಳ್ಳಿ ಹಾಂ ಎತ್ಕೊಳ್ಳಿ वो लेफ्ट साइड मारो ओके लेफ्ट मारा तो राइट जाता है राइट मारा लेफ्ट ओके एक मिनट रखो ऐसा पहला बैठना है अय्यप्पा ओके ठीक है थैंक यू समझ गया ना हाँ समझ गया किया है पहला भी ಅದೇ ಹೇಳ್ಕೊಂಡು ಹೋಗ್ತಿದ್ಯಾ ಸೊ ಎಲ್ಲ ಡ್ಯಾಶ್ ಹೊಡ್ಕೊಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಹೆಂಗೆ ಮಾಡಬೇಕು ಅಂತ ಹುಷಾರ್ ನೈಸ್ ಹಾಯ್ ವೈ ಯು ಫ್ರಮ್ ನಾಸಿಕ್ ಓಕೆ ಅಷ್ಟೇ ದಿಸ್ ಇಸ್ ದ ಡೆಡ್ ಎಂಡ್ ಇದ್ರ ಮುಂದೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ನೀರೇ ಇಲ್ಲ ಅಬ್ಸಲ್ಯೂಟ್ಲಿ ವೇಸ್ಟ್ ಬರೋ ಇದು ಏನು ಮಾಡೋದು 1 ಅವರ್ ಇಲ್ಲೇ 1 ಅವರ್ ಅಂತೆ ಹಾಂ 1 ಅವರ್ ಹಿಂಗೆ 4-5 ಸತಿ ಹೊಡಿಬೋದು ಹಾಂ ಇನ್ನೊಂಚೂರು ಮುಂದೆ ಹೋದರೆ ಬೋಟ್ ಸ್ಟಕ್ ಆಗುತ್ತೆ ಲೆಟ್ಸ್ ಗೋ ಬ್ಯಾಕ್ ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಬಿಕಾಸ್ ವಿ ಆರ್ ಡಿಸಪಾಯಿಂಟೆಡ್ ಟೋಟಲಿ ನಾಟ್ ವರ್ತ್ ಇಟ್ ಇದು ಓಕೆ ವಿ ಆರ್ ಬ್ಯಾಕ್ ಟು ಬೇಸ್ ವರ್ತಿಲ್ಲ ಗುರು ಇದು ಏನು ಜಾಸ್ತಿ ದೂರನೂ ಹೋಗೋಕ್ಕಾಗಿಲ್ಲ ಆ್ಯಂಡ್ ಫುಲ್ಲು ಪ್ಲಾಸ್ಟಿಕ್ಕು ಗಲೀಜು ಲೆಟ್ಸ್ ಗೆಟ್ ಆಫ್ थोड़ा ही दूर जा सका और क्यों इतना प्लास्टिक है इधर वो क्या हुआ रात को भर्ती आई है ना हाँ। वो पानी में ऐसा था समुद्र के पानी में बोला तो वो काढ़ेगा आदमी आएगा ना देखो साफ करेगा। हाँ अच्छा है लेकिन इतना प्लास्टिक में हमको अच्छा नहीं लगेगा आप सब स्ट्रिक्टली बोलना है प्लास्टिक मत फेंको ये सब ಏನು ಮೋಹನ್ ಬ್ರೋ ನೀವು ರೆಕಮೆಂಡ್ ಮಾಡ್ತೀರಾ ಇದನ್ನು ಚಾನ್ಸೇ ಇಲ್ಲ ಅಲ್ಲ ಏನು ಚೆನ್ನಾಗೇ ಇಲ್ಲ ಈ ಬಟ್ ಈ ಹೈಪ್ ನೋಡಿದ್ರೆ ಹೆಂಗೋ ಇರುತ್ತೆ ಹೌದು. ಅನ್ಕೊಂಡು ಅವೆಲ್ಲ ನೋಡ್ತಿರಲ್ಲ रियलिटी पैसा 10 मिनट भी नहीं किया ये अच्छा नहीं है अच्छा नहीं है भाई किधर है ये कवर करने के लिए अंदर तक जाना है ना 500 देता हूँ क्या अच्छा नहीं है अरे यार हम किधर भी नहीं गया गूगल पे दे नंबर है तो दे दो कैश करो कैश नहीं लेगा ना ಮೋಹನ್ ಬ್ರೋ ನಾವು ನಾರ್ತ್ ಈಸ್ಟ್ ಹೋಗಿದ್ವಲ್ಲ ಅದರಲ್ಲಿ ಬ್ರೋ ವಾರೇಶ್ವರ ಪ್ಲೇಸ್ ಥರ ಯಾವುದು ಬರಲ್ಲ ಏನು ಕ್ರಿಸ್ಟಲ್ ಹೌದು ಬ್ಯೂಟಿ ಅದು ಆ್ಯಕ್ಚುಲಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಮೈ ಡಿಯರ್ ಫ್ರೆಂಡ್ಸ್ ನೀವು ಆಲ್ಮೋಸ್ಟ್ ಕುಡಿಬೋದು ಹಂಗಿರತ್ತೆ ನೀರು ಒಂಥರ ಕಯಾಕಿಂಗ್ ಮಾಡ್ತಾ ಇದ್ರೆ ವಾಪಸ್ ಬರೋಕ್ಕೆ ಮನಸ್ಸಾಗಲ್ಲ ಅಂಥ ಜಾಗದಲ್ಲಿ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಕೊಡ್ಬೋದು ನಾವು ಅಟ್ಲೀಸ್ಟ್ ಒಂದು 5 ಅವರ್ಸ್ ಸ್ಪೆಂಡ್ ಮಾಡಿದ್ರಿ ಅಲ್ಲ ಇದರಲ್ಲಿ ಈಸಿಲಿ ನೀರಿಂದ ಎದ್ದು ಬರೋಕ್ಕೆ ಮನಸ್ಸಿಲ್ಲ ನಮಗೆ ಆ ಥರ ಇತ್ತು ಇಲ್ಲಿ ಒಳ್ಳೆ ಇದಿಲ್ಲ ನಾವು ವಾಪಸ್ ಬಂದ್ಬಿಟ್ರಿ ಗಟರ್ ಥರ ಐತೆ ಇದು ಡಬ್ಬ ನನ್ನ ಮಗಂದು ಸೊ ಎನಿವೇಸ್ ಗಾಡಿ ಇರ್ತಾರೆ ಸೊ ನೀರು ನಿಲ್ಬೇಕಂದ್ರೆ ಇಲ್ಲೇ ಇಲ್ಲಿಬೇಕು ಅವ್ರು ಹೇಳಿದ್ದು ಹೌದು ಇಲ್ಲೂ ಹಂಗೆ ಇದೆ ಬ್ರೋ ತುಂಬ ಹತ್ರ ಇದೆ ನೋಡಿ ಬೀಚ್ ಬಟ್ ಅಟ್ಲೀಸ್ಟ್ ಇವ್ರು ಇರ್ತಾರಲ್ಲ ಸೇಫ್ಟಿ The next day. ಸೊ ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ 11 ಗಂಟೆ ಆಗ್ತಾ ಇದೆ ಟುಡೇ ಇಸ್ ಸಂಡೇ ಫೈನಲಿ ಇವತ್ತು ಹೊರಡುವಂಥ ದಿನ ಆ್ಯಂಡ್ ತುಂಬ ಬೇಜಾರು ಪಟ್ಕೊಂಡು ಈ ಜಾಗದಿಂದ ಹೊರಡ್ತಾ ಇದ್ದೀವಿ ಯಾಕಂದರೆ ತುಂಬಾ ಬ್ಯೂಟಿಫುಲ್ ಜಾಗ ಗುರು ಇದು ಜಾಗದ ಲೊಕೇಶನ್ನು ಎಲ್ಲನೂ ಶೇರ್ ಮಾಡ್ತೀನಿ ಸೊ ಡೆಫಿನೆಟ್ಲಿ ಯಾರಿಗಾದರೂ ಒಂದು ರಸ್ಟಿಕ್ ಸ್ಟೇ ಒಂದು ರಾ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಈ ಪರ್ಟಿಕ್ಯುಲರ್ ಜಾಗಕ್ಕೆ ಬನ್ನಿ ನೀವು ನೋಡ್ಬೋದು ಸೊ ಇದು ನಮ್ಮ ಟೆಂಟ್ ಅಂದರೆ
ಇದೇ ಬೀಚು. ಆ್ಯಂಡ್ ಇಲ್ಲಿ ಪಾಸಿಟಿವ್ಸ್ ಬಂದುಬಿಟ್ಟು ಜಾಗ. ಸೊ ಜನ ಜಾಸ್ತಿ ಇರೋದಿಲ್ಲ, ಯಾಕಂದರೆ ಇದು ತುಂಬ ರಿಮೋಟ್ ಆಗಿದೆ. ಆ್ಯಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ಸ್ ಅಂದರೆ ಈ ಪರ್ಟಿಕ್ಯುಲರ್ ಸ್ಟೇಯಲ್ಲಿ ಫುಡ್ಡು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಬ್ಯಾಂಗ್ಳೂರಲ್ಲಿ ಯಾವುದೇ ಒಂದು ಫ್ಯಾನ್ಸಿ ರೆಸ್ಟೋರೆಂಟಲ್ಲಿ ಹೋದರೆ ಯಾವ ರೀತಿ ಟೇಸ್ಟ್ ಸಿಗುತ್ತಲ್ಲ, ಟಾಪ್ ರೇಟೆಡ್ ಫ್ಯಾನ್ಸಿ ರೆಸ್ಟೋರೆಂಟ್, ಅದೇ ಥರನೇ ಡೆಸರ್ಟ್ಸ್ ಆಗಿರಲಿ, ಡಿಶಸ್ ಆಗಿರಲಿ, ಪ್ರತಿಯೊಂದೂ ಮಾಡಿಕೊಡ್ತಾರೆ. ಆ್ಯಂಡ್ ಪ್ರೈಸಸ್ ಆರ್ ಆಲ್ಸೋ ವೆರಿ ನಾಮಿನಲ್, ತುಂಬ ಚೆನ್ನಾಗಿದೆ. ಬಟ್ ಒಂದು ನೆಗೆಟಿವ್ ಏನು ಅಂದರೆ ಇಲ್ಲಿ ನಿಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಏರ್ಟೆಲ್ ಅಂತೂ ಸಿಗೋದೇ ಇಲ್ಲ, ಜಿಯೋ ಸಿಗುತ್ತೆ, 1 ಬಾರ್ ಸಿಗುತ್ತೆ ಅಷ್ಟೇ ಒಂದೊಂದು ಸತಿ. ಅದೂ ವೈಫೈ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ವಯಸ್ಸಾದವರು ಸ್ವಲ್ಪ ಕಷ್ಟ, ಯಾಕಂದರೆ ಮೆಟ್ಲನ್ನ ಇಳ್ಕೊಂಡು ಬರಬೇಕು. ಸೊ ವಯಸ್ಸಾದವ್ರಿಗೆ ಕಷ್ಟ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನೀವು ನೋಡ್ಬೋದು, ದಿಸ್ ಇಸ್ ಅಡ್ಜಸೆಂಟ್ ಟು ಎ ಫಾರೆಸ್ಟ್. ಇಲ್ಲಿ ಲೆಪರ್ಡ್ಸ್ ಎಲ್ಲ ಓಡಾಡುತ್ತೆ ರಾತ್ರಿ ಹೊತ್ತು, ಲೆಪರ್ಡ್ಸು, ಮಂಕೀಸ್ ಎಲ್ಲ. ಸೊ ಅದೊಂದು ಸ್ವಲ್ಪ ಹುಷಾರಾಗಿರಬೇಕು ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ. ಆ್ಯಂಡ್ ವೇವ್ಸೂ ಅಷ್ಟೇ ತುಂಬಾ ರಫ್ ಆಗಿದೆ ಇಲ್ಲಿ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಸ್ವಲ್ಪ ಹುಷಾರಾಗಿ ಕಣ್ಮುಂದೆನೇ ಇಟ್ಕೋಬೇಕು. ಅದು ಬಿಟ್ಟರೆ ಎಕ್ಸಲೆಂಟ್ ಪ್ರಾಪರ್ಟಿ. ಸೊ ಬನ್ನಿ ಇವಾಗ ಚೆಕ್ಔಟ್ ಮಾಡಿಬಿಟ್ಟು ವಾಪಸ್ ಬ್ಯಾಂಗ್ಳೂರಿಗೆ ಹೋಗೋಣ. ಬ್ಯಾಂಗ್ಳೂರಿಗೆ ಹೋಗ್ತಾ ಆನ್ ದ ವೇ ಜೋಗ್ ಫಾಲ್ಸಲ್ಲಿ ಒಂದು ಸ್ಟಾಪ್ ಆಗಿಬಿಟ್ಟು ಅಲ್ಲಿ ಊಟ ಗೀಟ ಮುಗಿಸ್ಕೊಂಡು ಆಮೇಲೆ ಹೋಗೋಣ. ಸೊ ಬನ್ನಿ, ಲೆಟ್ಸ್ ಗೆಟ್ ದಿಸ್ ಜರ್ನಿ ಸ್ಟಾರ್ಟೆಡ್. ಒನ್ ಲಾಸ್ಟ್ ಬಾಯ್ ಟು ದ ಬೀಚ್. ಲಾಸ್ಟ್ ಒಂದು ಸತಿ ಬಾಯ್ ಹೇಳ್ಬಿಡಿ. ಇವಾಗ ಬೆಟ್ಟ ಹತ್ತಬೇಕು ನಾವು. ಬೆಟ್ಟದ ಮೇಲ್ಗಡೆ ಇದೆ ನಮ್ಮ ಬೈಕ್ಸ್. ಕನೆಕ್ಟ್ ಆಯಿತು. ನಡೀರು ಹೊರಡೋಣ. ತಡೆಯೋಕ್ಕಾಗ್ತಾಯಿಲ್ಲ ಶಕ ಅಲ್ಲ ಶಕೆ, ಶಕ ತೆಲುಗು. ಹಾಂ, ಫುಲ್ಲು ಆಫ್ ರೋಡಿಂಗ್. ಸೊ ಮೋಹನ್ ಬ್ರೋ, ನಾನು ಅದೇ ಆವಾಗಲೇ ಯೋಚನೆ ಮಾಡ್ತಾಯಿದ್ದೆ, ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಟೆನ್ಷನ್ ಬ್ರೋ ಅಲ್ವಾ. ಕೇರಳಾಗೆ ಹೋಗ್ಬೇಕಾಗಿದ್ದು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಲಾಸ್ಟ್ ಮೂಮೆಂಟ್ ಗೋವಾಗೆ ಬಂದಿದ್ದು, ನಿಮ್ಮ ಬ್ಯಾಟ್ರಿ ಕೈ ಕೊಟ್ಟಿದ್ದು, ನನ್ನ ಗಾಡೀಲಿ ಏನೋ ಪ್ರಾಬ್ಲಮ್ಮು, ಸ್ಟೇ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು. ಹೌದೌದು, ಬಟ್ ಎವ್ರಿಥಿಂಗ್ ವೆಂಟ್ ವೆಲ್ ಅಟ್ ದ ಎಂಡ್ ಆಫ್ ದ ಡೇ. ನಾನು ಹೋಗ್ಲಾ? ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇದೆಲ್ಲ ಫಾರೆಸ್ಟ್ ಒಳಗಡೆ ಇದೆ ಇಷ್ಟೇ. ಇಲ್ಲೆಲ್ಲ ಲೆಪರ್ಡು ಗಿಪರ್ಡ್ ಎಲ್ಲ ಓಡಾಡುತ್ತಂತೆ, ಎಸ್ಪೆಷಲಿ ಅರ್ಲಿಂದ ಮಾರ್ನಿಂಗ್, ಆಮೇಲೆ ಲೇಟ್ ನೈಟ್ ಈವ್ನಿಂಗ್ ಟೈಮಲ್ಲಿ. ಸೊ ಈ ಪರ್ಟಿಕ್ಯುಲರ್ ಹೈವೇ ಸೀದಾ ಕಾರವಾರ ಕರ್ಕೊಂಡು ಹೋಗುತ್ತೆ. ಇದು ಸ್ಪೀಡ್ ಲಿಮಿಟ್ 60 ಬ್ರೋ. ಸೊ ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡ್ಬೋದು ಪೊಲೀಸ್ ಅವ್ರು ಇದ್ದಾರೆ ಇಲ್ಲಿ. ಸ್ಪೀಡ್ ಲಿಮಿಟ್ 60. ಓ, ಎಷ್ಟು ಜನನ ಹಾಕ್ಕೊಂಡಿದ್ದಾರೆ ಬ್ರೋ. ಇಲ್ಲಿ ನೋಡಿ, ಇಲ್ಲಿ 1 2 3 4. ಸೊ ಇಲ್ಲಿ ಬೀಚ್ ಇದೆ, ಮುಂದೆಗಡೆ ಟನಲ್ ಇದೆ. ವಾಟ್ ಅ ಬ್ಯೂಟಿಫುಲ್ ರೋಡ್. ಇಲ್ಲೆಲ್ಲ ಫುಲ್ಲು ಅದೇನದು ಕಂಟೈನರ್ ಶಿಪ್ಸ್ ಇದೆ. ಕಂಟೈನರ್ ಶಿಪ್ಸ್ ಅಷ್ಟು ದೊಡ್ಡದಲ್ಲ, ಬಟ್ ಸ್ಮಾಲರ್ ಶಿಪ್ಸ್. ಲೋಕಲ್ ಬಾಯ್ಸ್ ಫ್ರಮ್ ಗೋವಾ. ಇವನು ಯಾರು ಗುರು, ಇವನು ಹುಚ್ಚ. ಏಯ್, ಯಾರ ನೀವೆಲ್ಲ ಹುಚ್ಚ ನನ್ನ ಮಕ್ಕಳ್ರ? ಹಾಂ, ಟನಲ್ 1 ಆಯಿತು, ಇವಾಗ ಟನಲ್ 2. ವಾವ್ ವಾವ್ ವಾವ್.
ಕ್ರೇಜಿ. ಸೊ ಇಲ್ಲಿಂದ ಫುಲ್ಲು ಘಾಟ್ ಸೆಕ್ಷನ್ ಅನಿಸುತ್ತೆ. ನ್ಯೂ ರಾಮೇಶ್ವರಂ, ಫೇಕ್ ರಾಮೇಶ್ವರಂ. ಓಕೆ, ಈ ರೋಡಲ್ಲಿ 61 ಕಿಲೋಮೀಟರ್ಸ್. ಓ, ಈ ರೋಡ್ ನಮ್ಗೆ ಗೊತ್ತಿದೆ ಬ್ರೋ. ಹಾಂ, ಫುಲ್ ಸಿಂಗಲ್ ಈ ರೋಡಲ್ಲಿ ಬಂದಿದ್ದೀನಿ ನಾನು. ಕ್ರೇಜಿ ರೋಡ್ಸ್. ವಿತ್ ಹಸು. ಓಕೆ ಗಾಯ್ಸ್, ಫುಲ್ ಮಳೆ ಬರ್ತಾ ಇದೆ. ಜೋಗ್ ಫಾಲ್ಸ್ಗೆ ಇನ್ನೊಂದು 15 ಮಿನಿಟ್ಸ್ ದೂರದಲ್ಲಿದ್ದೀವಿ. ಇಬ್ಬರು ರೇನ್ ಗೇರ್ ಹಾಕ್ಕೊಂಡಿದ್ದೀವಿ, ನೀವು ನೋಡ್ಬೋದು. ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಹೆಂಗಿದೆ ಮೋಹನ್ ಬ್ರೋ ಎಕ್ಸ್ಪೀರಿಯನ್ಸ್? ಮಳೆ, ರೋಡು, ವೆದರು. ಹಾಂ, ತಡೀತಾ ಇದೆ ಬ್ರೋ, ವರ್ಕ್ ಆಗ್ತಾ ಇದೆ. ಅವನೇನೋ ಫುಲ್ ಜೋಶಲ್ಲ ಅವನೇ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಮಳೆಯೆಲ್ಲ ನಿಲ್ತು. ಈಗ ಇನ್ನು 250 ಮೀಟರ್ಸಲ್ಲಿ ರೈಟ್ ತೊಗೋಬೇಕು ಟುವರ್ಡ್ಸ್ ಜೋಗ್ ಫಾಲ್ಸ್. ಇಲ್ಲ 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 ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಸಖತ್ತಾಗಿದೆಯಲ್ಲ. ಫೋಟೋಗಾ? ಹಾಂ ಹಾಂ, ಹೌದು. ಇಲ್ಲೇ ಹಾಕ್ಕೊಳ್ಳಿ ಬ್ರೋ, ನನ್ನಿಂದ ನೀವು ಹಾಕ್ಕೊಳ್ಳಿ. ಕರೆಕ್ಟ್ ಒಂದೇ ಲೈನಲ್ಲಿ ಹಾಕ್ಕೊಳ್ಳಿ, ಹೇಳ್ತೀನಿ. ಸೂಪರ್. ಬನ್ನಿ ಬ್ರೋ. ಏಯ್, ಫ್ರೀ ಪ್ರಮೋಷನ್ ರೀಲ್ಸ್. ಇದೇನು ನಾಯಿ? ವಾ, ಒಳಗಡೆ ಹೋಗ್ಬೇಕು ಬ್ರೋ, ಅಲ್ಲಿ ಇರೋದು ರೆಸ್ಟೋರೆಂಟು. ಇರಿ, ಇದು ಒಳಗಡೆ ಒಂದು ಹೋಟ್ಲ್ ಇದೆಯಲ್ಲ, ಹಾಂ ಮಯೂರ. ಅದೇ ಊಟ ಎಲ್ಲ ಸಿಗತ್ತಲ್ಲ. ಬ್ರಾಹ್ಮಿನ್ ಮೆಸ್ ಅಂತ ಯಾವುದೋ ಇದೆಯಾ? ಬ್ರಾಹ್ಮಿನ್ ಮೆಸ್ ಅವ್ರದಲ್ಲ, ಅವ್ರಿಗೆ ವೆಜ್ ಸಿಗುತ್ತೆ. ನಾನು ಬ್ರಾಹ್ಮಿನ್ ಮೆಸ್ ಇಲ್ಲಿ ಹೊರಗೆ ಸರ್ಕಲ್ ಹತ್ರ ರೈಟಿಗೆ ಸರ್ಕಲ್ ಸಿಗುತ್ತೆ, ಸ್ಟ್ರೇಟ್ ಹೋಗ್ಬೇಕು. ಹಾಂ, ಅಲ್ಲೇ ರೈಟಿಗೆ ಇದೆ. ಒಳಗಡೆ ಬಿಡಲ್ವಾ ಗಾಡಿನ? ಗಾಡಿ ಬಿಡಲ್ಲ, ಜನರು ಮಾತ್ರ. ಮೊಂಬರು ಇಲ್ಲಿ ಆಗ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಬ್ರಾಹ್ಮಿನ್ ಮೆಸ್ ಅಲ್ಲಿ ಹೋಗಿ ನಾವು ಬಂದ್ಬಿಡೋಣ. ಸರ್, ಎಷ್ಟು ದೂರ ಇದೆ ಬ್ರಾಹ್ಮಿನ್ ಮೆಸ್ಸು? ಜಾಸ್ತಿ ದೂರ ಇಲ್ಲ ಸರ್, ಒಂದು ಅರ್ಧ ಕಿಲೋಮೀಟರ್ನೂ ಆಗಲ್ಲ. ಓಕೆ ಓಕೆ ಸರ್ಕಲ್ ಸಿಗುತ್ತೆ. ಓಕೆ, ಸರ್ಕಲಿಂದ ಅಲ್ಲ ರೈಟಿಗೆ ನೋಡಿ. ಆಯ್ತು. ಅಲ್ಲೇ ಇದೆ ರೈಟಲ್ಲೇ, ರೈಟ್ ಅಲ್ಲೇ. ಸರಿ ಬನ್ನಿ ಮೋಹನ್ ಬ್ರೋ, ಊಟ ಮಾಡಿಕೊಂಡು ಆಮೇಲೆ ಬಂದ್ಬಿಡೋಣ.
ಇಷ್ಟೊಂದು ಪಾರ್ಕಿಂಗು. ಅಲ್ಲೇ ರೋಡಲ್ಲಿ ಹಾಕಬೇಕು. ಇಲ್ಲ ಬ್ರೋ ಸರಿ. ಅದು ಹೋಟ್ಲ್ ಓಪನ್ ಇದೆಯಾ? ಯಾವ ಹೋಟ್ಲು ಬೇಕು? ವೆಜ್ಜಾ ನಾನ್ ವೆಜ್ಜಾ? ಹಾಂ, ವೆಜ್ಜಾ ನಾನ್ ವೆಜ್ಜಾ? ವೆಜ್. ಬನ್ನಿ ಮಾಮ್ ಬ್ರೋ. ಹೌದು ಬ್ರಾಹ್ಮಿನ್ಸ್ ಭೋಜನಾಲಯ. ಹಾಂ ಸರಿ. ಅಯ್ಯಯ್ಯ ಗಲೀಜು ನನ್ನ ಮಕ್ಕಳ್ರು. ಊಟ ಇದೆಯಾ? ಇಬ್ಬರೇ. ಅದು ವೇಟ್ ಜಾಸ್ತಿ, ಹೋಗ್ಬಿಡ್ತು ಒಳಕ್ಕೆ. ಇಲ್ಲಿ ಮೇಲೆ ಹಾಕೊಳ್ಳ. ಥೇರಿಕೆ ವಾಂತಿ ಎತ್ತುತ್ತಾವ ನೀವು. ಇದೆ ಕ್ಯಾಶ್ ಇದೆಯಲ್ಲ ಬ್ರೋ ಎಮರ್ಜೆನ್ಸಿಗೆ? ನೀವು ಅಲ್ಲೇ ಹಾಕಿ, ತೊಂದರೆ ಇಲ್ಲ. ಸೊ ಓಕೆ ಗೈಸ್, ಊಟ ಎಲ್ಲ ಮುಗೀತು. ಬ್ರಾಹ್ಮಿನ್ಸ್ ಭೋಜನಾಲಯ ಪಕ್ಕಾ ಹೋಮ್ಲಿ ಫುಡ್ಡು. ಒಳ್ಳೆದಾಯ್ತು ಗುರು. 3-4 ಡೇಸಿಂದ ಹೋಟೆಲ್ ಫುಡ್ ತಿಂದು ಒಂಥರ ಆಗ್ಬಿಟ್ಟಿತ್ತು. ಸೊ ಬನ್ನಿ, ಲೆಟ್ಸ್ ಗೋ ಟು ಜೋಗ್ ಫಾಲ್ಸ್. ಮಳೆ ಬರ್ತಾನೆ ಇದೆ. ಕಾರ್ಡ್ ಆನ್ ಮಾಡ್ಕೊಂಬಿಡೋಣ. ನಡೀರಿ ಮೋಹನ್ ಬ್ರೋ. ಹಾಂ, ಚೆನ್ನಾಯ್ತಲ್ಲ ಊಟ? ಹೌದು ಅದೇ 3 ಡೇಸಿಂದ ಅಲ್ಲಿ ತಿಂದು ಒಂಥರ ಡಿಫ್ರೆಂಟ್ ಆಗಿತ್ತು. ಓ ಕಾಣಿಸಲ್ಲ ಬ್ರೋ. ಹಾಂ ಸರಿ ಆಯ್ತು, ಬನ್ನಿ ಹೋಗ್ಬಿಡೋಣ. ಹೋಗ್ಬಿಡೋಣ. ಅಲ್ಲ ಬ್ರೋ, ಹೋಗ್ಬಿಡೋಣ, ನಿಲ್ಸೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಬ್ಯಾಡ್ ವೆದರ್ ಕಂಡೀಷನ್ಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಹೆಂಗಿದ್ರು ನೀರೂ ಜಾಸ್ತಿ ಇಲ್ವಂತೆ. ಸೊ ಜೋಗ್ ಫಾಲ್ಸ್ ಬಂದ್ರೂ ಏನು ವೇಸ್ಟ್ ಆಗಿಲ್ಲ, ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಬನ್ನಿ ಬ್ರೋ, ಗೊತ್ತು ಬನ್ನಿ. ಹಾಂ ಗೊತ್ತು, ಬನ್ನಿ. ಸೊ ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಸೀದಾ ಬೆಂಗಳೂರಿಗೆ ಹೋಗೋದಲ್ಲ, ನಥಿಂಗ್ ಇಂಟ್ರೆಸ್ಟಿಂಗ್ ಟು ಶೋ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ವಿ ಹ್ಯಾಡ್ ಅ ವಂಡರ್ಫುಲ್ ಟ್ರಿಪ್. ಏನಂತೀರ ಮೋಹನ್ ಬ್ರೋ? ಅಲ್ಲ, ಹೌದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.